ಆಹಾರ ಭದ್ರತೆಯೇ ದೇಶದ ನಿಜವಾದ ಶಾಂತಿ. ಹೀಗೆ ಸಾರಿದವರು ಅಮೆರಿಕದ ಖ್ಯಾತ ಕೃಷಿ ವಿಜ್ಞಾನಿ, ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ನಾರ್ಮನ್ ಬೋರ್ಲ್ಯಾಗ್. ಅವರದೇ ದಾರಿಯಲ್ಲಿ ನಡೆದು ಸಮಗ್ರ ಕೃಷಿಯೇ ಸುಸ್ಥಿರತೆಗೆ ದಾರಿ ಎಂದು ಸಾರುತ್ತಿರುವ ಇವರನ್ನು ಕರ್ನಾಟಕದ ನಾರ್ಮನ್ ಬೋರ್ಲ್ಯಾಗ್ ಎಂದರೂ ಅತಿಶಯೋಕ್ತಿಯಲ್ಲ. ದೇಶದ ಬೆನ್ನೆಲುಬಾಗಿರುವ ರೈತನನ್ನು ದೈನ್ಯತೆಯಿಂದ ಧನ್ಯತೆಯೆಡೆಗೆ, ಶೂನ್ಯತೆಯಿಂದ ಮಾನ್ಯತೆಯೆಡೆಗೆ ಹಾಗೂ ಸಾವಿನೆಡೆಯಿಂದ ಸಾರ್ಥಕತೆಯೆಡೆಗೆ ಕೈ ಹಿಡಿದು ಕೊಂಡೊಯ್ಯಲೇಬೇಕೆಂಬ ಹಠದಿಂದ ಕೃಷಿ ಭೂಮಿ ಎಂಬ ಯುದ್ಧ ಭೂಮಿಯಲ್ಲಿ ಸ್ವತಂತ್ರವಾಗಿ ಸೆಣಸುತ್ತಿರುವ ಹಸಿರು ಯೋಧ ಇವರು. ಇವರೇ ರೈತ ಮಿತ್ರ, ಪ್ಲಾಂಟ್ ಡಾಕ್ಟರ್, ಬೆಳೆಗಳ ಪಾಲಿನ ಆಪತ್ ಬಾಂಧವ, ಕೃಷಿ ವಿಜ್ಞಾನಿ ಡಾಕ್ಟರ್ ವಸಂತ್ ಕುಮಾರ್ ತಿಮಕಾಪುರ. ಮೈಸೂರಿನ ಪಿರಿಯಾಪಟ್ಟಣ ಮೂಲದ ರೈತ ಕುಟುಂಬದಿಂದ ಬಂದ ಡಾಕ್ಟರ್ ವಸಂತ್ ಕುಮಾರ್ ತಿಮಕಾಪುರ ಅವರು ಬಾಲ್ಯದಿಂದಲೇ ರೈತರ ಕಷ್ಟಗಳನ್ನ ನೋಡಿ ಬಂದವರು. ಹೀಗಾಗಿಯೇ ರೈತರಿಗೆ ಉಪಯೋಗವಾಗುವ ಕೆಲಸ ಮಾಡಬೇಕು ಎನ್ನುವ ಗುರಿಯೇ ಇವರ ವಿದ್ಯಾಭ್ಯಾಸದ ದಿಕ್ಕು ನಿರ್ಧರಿಸಿತು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಾಟನಿಯಲ್ಲಿ ಎಂಎಸ್ಸಿ, ಸೀಡ್ ಪ್ಯಾಥಾಲಜಿಯಲ್ಲಿ ಎಂಫಿಲ್ ಪದವಿ ಪಡೆದು ನಂತರ ಸಿಕ್ಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆಲಸ ತಿರಸ್ಕರಿಸಿ ಪಿಎಚ್ಡಿ ಪದವಿಗೆ ಸಂಶೋಧನೆ ಆರಂಭಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನ ಆರಂಭಿಸಿದರೂ ತಮ್ಮ ಮೂಲ ಗುರಿ ತಲುಪಲು ಶಾಶ್ವತ ಹುದ್ದೆ ತೊರೆದು ಪ್ರಾಯೋಗಿಕ ಸಂಶೋಧನೆಗೆ ಮುಂದಾದರು. ಈ ವೇಳೆ ವಿಶ್ವದ ಬೀಜೋದ್ಯಮ ದಿಗ್ಗಜ ಪಯನಿಯರ್ ಹೈಬ್ರಿಡ್ ಇಂಟರ್ನ್ಯಾಷನಲ್ ಸಂಸ್ಥೆಯಲ್ಲಿ ಸಸ್ಯ ರೋಗಶಾಸ್ತ್ರಜ್ಞರಾಗಿ ಹೊಸ ಅಧ್ಯಾಯವನ್ನ ಪ್ರಾರಂಭಿಸಿದರು. ವಿಶ್ವದರ್ಜೆಯ ವಿಜ್ಞಾನಿಗಳನ್ನ ಭೇಟಿ ಮಾಡಿ ಜ್ಞಾನ ಪಡೆಯುವ ಅವಕಾಶ ಅಲ್ಲಿ ದೊರೆಯಿತು. ಈ ಸಂಸ್ಥೆಯಲ್ಲಿದ್ದುಕೊಂಡೇ ಪ್ರಾಯೋಗಿಕ ಜ್ಞಾನವನ್ನ ತಮ್ಮದಾಗಿಸಿಕೊಂಡ್ರು. ರೈತರ ಬೆಳೆಗಳಿಗೆ ತಗುಲುವ ರೋಗಗಳು, ಅವುಗಳ ಗುಣಲಕ್ಷಣಗಳು, ಅವುಗಳನ್ನು ಎದುರಿಸಲು ಬೇಕಾದ ಸಿದ್ಧತೆ, ಜೊತೆಗೆ ಅಪೌಷ್ಟಿಕಾಂಶ ಕೊರತೆ ಅಂದ್ರೆ ಹಿಡನ್ ಹಂಗರ್ನಿಂದ ಬೆಳೆಗಳಿಗೆ ಆಗುವ ಸಮಸ್ಯೆಗಳು, ಇವೆಲ್ಲವುಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ರು. ಇಷ್ಟೆಲ್ಲ ಇದ್ರೂ ತಮ್ಮ ತವರಿನ ರೈತರಿಗೆ ಯಾವುದಾದರೂ ರೀತಿಯಲ್ಲಿ ಸೇವೆ ಸಲ್ಲಿಸಬೇಕು ಎಂದು ಅವರ ಮನಸ್ಸು ಹಾತೊರೆಯುತ್ತಿತ್ತು. ನಾನು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಕೆಲಸವನ್ನು ಬಿಟ್ಟ ಮೇಲೆ ನಾನೊಂದು ಅಮೇರಿಕನ್ ಕಂಪ್ನಿನಲ್ಲಿ ಸಂಶೋಧನಾ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ನಾನು ಅನೇಕ ದೇಶಗಳಿಗೆ ಭೇಟಿ ನೀಡ್ತಾ ಇದ್ದೆ ಮತ್ತು ಅಲ್ಲಿ ತರಬೇತಿಗಾಗಿ ಹೋಗ್ತಾಯಿದ್ದೆ, ಕಾನ್ಫರೆನ್ಸ್ಗಾಗಿ ಹೋಗ್ತಾಯಿದ್ದೆ. ಅಂಥ ಒಂದು ಸಂದರ್ಭದಲ್ಲಿ 1998ರಲ್ಲಿ ಸ್ಕಾಟ್ಲೆಂಡ್ನ ಎಡಿನ್ಬರೋದಲ್ಲಿ ನಡೆದಂಥ ಒಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಆಹಾರ ಭದ್ರತೆಗೋಸ್ಕರ ಕೆಲಸ ಮಾಡಿ ನೊಬೆಲ್ ಪ್ರೈಸ್ ಪಡೆದಂತಹ ಹಸಿರು ಕ್ರಾಂತಿಯ ಹರಿಕಾರ ಅಂತಲೇ ಕರೆಯಲ್ಪಡುವ ಡಾಕ್ಟರ್ ನಾರ್ಮನ್ ಬೋರ್ಲ್ಯಾಗ್ರವ್ರನ್ನ ಭೇಟಿ ಮಾಡಿದೆ ಮತ್ತು ಅವರ ಒಂದು ಭಾಷಣವನ್ನು ಕೇಳಿದಾಗ ನನಗೆ ಭಾಳ ದೊಡ್ಡದಾದ ಒಂದು ಸ್ಫೂರ್ತಿ ಬಂತು. ನಾನು ಮೊದಲಿಂದನೂ ರೈತರಿಗೆ ಏನಾದರೂ ಮಾಡಬೇಕು ಅಂತಿತ್ತು. ಆದರೆ ಅವರ ಭಾಷಣವನ್ನು ಕೇಳಿದ ಮೇಲೆ, ಅವರ ಬಗ್ಗೆ ಅವರ ಜೀವನ ಚರಿತ್ರೆಯನ್ನು ನಾನು ಓದಿದ ಮೇಲೆ ನಾನು ಮತ್ತೆ ನನ್ನ ಹಳ್ಳಿಗೆ ಹೋಗಿ ರೈತರಿಗಾಗಿ ಏನಾದರೂ ನೇರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ನನ್ನ ಐಷಾರಾಮಿ ಕೆಲಸವನ್ನು ಬಿಟ್ಟು ನಂತರ ನಾನು ನನ್ನ ಹಳ್ಳಿಗೆ ಬಂದು ರೈತರ ಸೇವೆಗೋಸ್ಕರ ನಾನು ಮರಳಿ ಬಂದೆ. ತಾಯ್ನಾಡಿಗೆ ಮರಳಿದ ಡಾಕ್ಟರ್ ವಸಂತ್ ಕುಮಾರ್ ತಿಮಕಾಪುರ ಅವರಿಗೆ ಎದುರಾದದ್ದು ಸಾಲು ಸಾಲು ಸವಾಲುಗಳು. ಇಂಥ ಎಷ್ಟೋ ಸವಾಲುಗಳನ್ನು ಎದುರಿಸಿ ರೈತರ ಬೆಳೆಗಳಿಗೆ ಆವರಿಸಿಕೊಂಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ತಮ್ಮದೇ ಮನೆಯಲ್ಲಿ ಪ್ರಯೋಗಾಲಯ ಆರಂಭಿಸಿಯೇ ಬಿಟ್ಟರು. ಮನೆಯೇ ಮಂತ್ರಾಲಯ ಎನ್ನುವ ಹಾಗೆ ಮನೆಯೇ ಪ್ರಯೋಗಾಲಯವಾಗಿ ಇವರ ಕನಸುಗಳಿಗೆ ಸಾಕಾರ ತುಂಬುತ್ತಿದೆ. ವಸಂತ್ ಕುಮಾರ್ ಅವರು ಯಾವುದೇ ಮತ್ತು ಯಾರದೇ ನೆರವಿಲ್ಲದೆ ಸ್ವತಂತ್ರವಾಗಿ, ಸ್ವಾಭಿಮಾನಿಯಾಗಿ, ಆತ್ಮವಿಶ್ವಾಸದ ಗಣಿಯಾಗಿ ಸಂಶೋಧನೆಯನ್ನ ಪ್ರಾರಂಭಿಸಿದರು. ಅವರ ಮನಸ್ಸಿನಲ್ಲಿದ್ದ ಗುರಿ ಒಂದೇ, ರೈತರ ಕಾಳಜಿ. ಆ ಕಾಳಜಿಯಿಂದ ಜೀವ ತಳೆದದ್ದೇ ಕೃಷಿ ಜ್ಞಾನ ವಿಜ್ಞಾನ ವೇದಿಕೆ. ಇವರ ಸಸ್ಯ ವಿಜ್ಞಾನದ ಪಯಣದಲ್ಲಿ ಮರೆಯಲಾಗದ ಅಧ್ಯಾಯವೆಂದರೆ ಡಿಂಕಾಶೆಟ್ಟಿಹಳ್ಳಿಯ ಹೂವಿನ ರೈತರ ಸಮಸ್ಯೆ ಬಗೆಹರಿಸಿದ್ದು.
ಮಾರಕ ರೋಗದಿಂದ ಇನ್ನೇನು ತಮ್ಮ ಬೆಳೆಯ ಆಯುಷ್ಯ ಮುಗಿಯಿತು ಎಂದು ಚಿಂತಾಕ್ರಾಂತರಾಗಿ ಅಲ್ಲಿನ ರೈತರು ಪತ್ರಿಕೆಗಳಲ್ಲಿ ಅಳಲು ತೋಡಿಕೊಂಡಿದ್ದನ್ನ ನೋಡಿದ ವಸಂತ್ ಕುಮಾರ್ ಅವರು ಸ್ವಯಂ ಪ್ರೇರಿತರಾಗಿ ಸಂಜೀವಿನಿಯಂತೆ ಆ ಹೊಲಗಳಿಗೆ ಕಾಲಿಡುತ್ತಾರೆ. ಬೆಳೆ ನಷ್ಟದಿಂದ ಜಿಗುಪ್ಸೆ ಹೊಂದಿದ್ದ ರೈತರ ಮನವೊಲಿಸಿ ಅವರ ಬೆಳೆಗಳಿಗೆ ಮರುಜೀವ ನೀಡಿದ ಕೀರ್ತಿ ಡಾಕ್ಟರ್ ವಸಂತ್ ಕುಮಾರ್ ತಿಮಕಾಪುರ ಅವರಿಗೆ ಸಲ್ಲುತ್ತದೆ. ಯಾವುದೇ ಲೆಕ್ಕಾಚಾರ ಹಾಕದೆ ಇವರು ಉಚಿತವಾಗಿ ರೈತರ ಬೆಳೆಗಳಿಗೆ ಔಷಧಿ ಹಂಚಿದ ಪರಿಣಾಮ ಈಗ ಡಿಂಕಶೆಟ್ಟಿಹಳ್ಳಿಯಲ್ಲಿ ಸೇವಂತಿಗೆ ಹೂವಿನ ಕ್ರಾಂತಿಯೇ ನಡೆದಿರುವುದು ಅವರ ಸಾರ್ಥಕ ಸಾಧನೆಗೆ ಕನ್ನಡಿ. ರೈತರಿಗೆ ಸಮಸ್ಯೆ ಇದೆ ಎನ್ನುವುದು ಗೊತ್ತಾಗುವುದೇ ತಡ ತಾವೇ ಆ ಊರಿಗೆ ಹೊರಟು ನಿಂತು ಬಿಡುತ್ತಾರೆ ಈ ಪ್ಲಾಂಟ್ ಡಾಕ್ಟರ್. ಬೆಳೆ ಸಮಸ್ಯೆಗಳಿಗೆ ಔಷಧಿ ನೀಡುವುದು ಮಾತ್ರವಲ್ಲದೆ ಬೆಳೆ ಬೆಳೆಯುವ ವಿಧಾನ, ಮಣ್ಣಿನ ಬಗ್ಗೆ ಜ್ಞಾನ ಎಲ್ಲವನ್ನೂ ಉಚಿತವಾಗಿ ನೀಡುತ್ತಾರೆ. ಇಷ್ಟೇ ಅಲ್ಲದೆ ತಾವು ಭೇಟಿ ನೀಡುವ ಹಳ್ಳಿಗಳಲ್ಲೇ ಸ್ಥಳೀಯ ಬೆಳೆ ಡಾಕ್ಟರ್, ಲೋಕಲ್ ಕ್ರಾಪ್ ಡಾಕ್ಟರ್ಗಳನ್ನ ಸೃಷ್ಟಿ ಮಾಡುತ್ತಿದ್ದಾರೆ. ಅದು ಯಾವುದೇ ಖರ್ಚಿಲ್ಲದೆ. ಡಾಕ್ಟರ್ ವಸಂತ್ ಕುಮಾರ್ ಅವರು ಕೇವಲ SSLC PUC ಓದಿರುವ ಆಸಕ್ತಿ ಇರುವ ಹಳ್ಳಿಯ ಯುವ ರೈತರು, ಯುವಕರನ್ನ ಬೆಳೆ ಡಾಕ್ಟರ್ಗಳಾಗಿ ಪರಿವರ್ತಿಸುತ್ತಿದ್ದಾರೆ. ಆ ಮೂಲಕ ಆ ಸುತ್ತಮುತ್ತ ಹಳ್ಳಿಗಳ ರೈತರ ಬೆಳೆಗಳ ಆರೋಗ್ಯ ಕಾಯುವಲ್ಲಿ ಕಾಯಕ ಯೋಗಿಯಂತೆ ಶ್ರಮಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರ ದೂರದೃಷ್ಟಿ ಹೇಗಿತ್ತೆಂದರೆ ಇವರು ದಿವಂಗತ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಶ್ರೀ TB ಜಯಚಂದ್ರ ಅವರು ಕೃಷಿ ಸಚಿವರಾಗಿದ್ದಾಗ ಅವರಿಗೆ ಗೌರವ ತಾಂತ್ರಿಕ ಸಲಹೆಗಾರರಾಗಿದ್ರು. ಇದೇ ವೇಳೆ ರೈತರು ಮತ್ತು ಅವರ ಬೆಳೆಯ ಸಮಸ್ಯೆಗಳನ್ನು ಗುರುತಿಸಿ ಪರಿಹಾರ ಸೂಚಿಸಲು ರೈತ ಸಂಪರ್ಕ ಕೇಂದ್ರ ಇರಬೇಕು ಎಂದು ರಾಜ್ಯದಲ್ಲಿ ಅದನ್ನು ತೆರೆಸಿದರು. ನಂತರ ಇದು ಇಡೀ ಭಾರತಕ್ಕೆ ಮಾದರಿಯಾಗಿದ್ದು ಎಲ್ಲರಿಗೂ ತಿಳಿದಿದೆ. ಕೃಷಿಕನ ಸೇವೆಯೇ ದೇಶದ ಸೇವೆ ಎಂದು ನಂಬಿರುವ ಡಾಕ್ಟರ್ ವಸಂತ್ ಕುಮಾರ್ ತಿಮಕಾಪುರ ಅವರ ಕೃಷಿ ಜ್ಞಾನ, ಪರಿಶ್ರಮ, ಪ್ರಯೋಗವನ್ನು ಯಶಸ್ವಿಯಾಗಿ ಕೊಂಡೊಯ್ಯುತ್ತಿರುವುದು ಅವರ ಸಂಶೋಧನೆಯಿಂದ ಹೊರಬಂದ ಫೈಟನ್ ಟಿ ಮತ್ತು ಪವರ್ ಪ್ಲಸ್ ಅಕ್ಷರಶಃ ರೈತರ ಪಾಲಿಗೆ ಸಂಜೀವಿನಿಯಾದ ಈ 2 ಔಷಧಿಗಳು ಅಸಂಖ್ಯಾತ ಹೊಲಗಳಲ್ಲಿ ಬೆಳೆಗಳಿಗೆ ಮರುಜೀವ ನೀಡಿವೆ. ಫೈಟನ್ ಟಿ ಬೆಳೆಗಳಿಗೆ ಜೀವ ತುಂಬಿ ಸತ್ವ ತುಂಬಿ ಶಕ್ತಿ ನೀಡಿದರೆ ಪವರ್ ಪ್ಲಸ್ ಬೆಳೆಗಳಿಗೆ ಅಂಟುವ ವೈರಸ್ಗಳಿಗೆ ರಕ್ಷಣೆ ನೀಡುತ್ತದೆ. ಪವರ್ ಪ್ಲಸ್ ಔಷಧಿಗೆ ಪೇಟೆಂಟ್ ಕೂಡ ಸಿಕ್ಕಿರುವುದು ಇವರ ಸಂಶೋಧನೆಗೆ ಸಿಕ್ಕ ಮಾನ್ಯತೆಯಾಗಿದೆ. ಇವು ರೈತರಿಗೆ ವರವಾಗಿ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಘನತೆಯಿಂದ ಬದುಕಲು ಸಾಧ್ಯವಾಗಿದೆ. ವಸಂತ್ ಕುಮಾರ್ ಅವರ ಗ್ರೀನ್ ಲೈಫ್ ಸೈನ್ಸ್ ಟೆಕ್ನಾಲಜೀಸ್ ಸಂಸ್ಥೆಯು ರೈತರಿಗೆ ಬಡ್ಡಿರಹಿತವಾಗಿ ಅಗತ್ಯ ಇನ್ಪುಟ್ಗಳನ್ನು ಸಾಲವಾಗಿ ನೀಡಿ ದೇಶದಲ್ಲೇ ಮೊದಲ ಬಾರಿಗೆ ವಿಶಿಷ್ಟ ಮೈಕ್ರೋ ಫೈನಾನ್ಸ್ ಮಾದರಿ ರೂಪಿಸಿದೆ. 15,000ಕ್ಕೂ ಹೆಚ್ಚು ರೈತರ ಬದುಕಿಗೆ ಸ್ಪಷ್ಟ ಬದಲಾವಣೆ ತಂದಿದೆ. ಈ ಪ್ರಯೋಗವು ಮೈಕ್ರೋ ಫೈನಾನ್ಸ್ ಪಿತಾಮಹ, ನೊಬೆಲ್ ಪುರಸ್ಕೃತರ ಗಮನ ಸೆಳೆದಿರೋದು ಇದು ಜಾಗತಿಕ ಮಟ್ಟದಲ್ಲೂ ಮನ್ನಣೆ ಪಡೆದಿದೆ ಎಂಬುದಕ್ಕೆ ಸಾಕ್ಷಿ. ಹೀಗೆ ಸಮಸ್ಯೆ ಗುರುತಿಸುವುದು, ಪರಿಹಾರ ಕಂಡುಹಿಡಿಯುವುದು ಮತ್ತು ಅದನ್ನು ರೈತರಿಗೆ ತಲುಪಿಸುವ ಮೂಲಕ ಕೃಷಿ ಸಮಸ್ಯೆಗಳಲ್ಲಿದ್ದ 3 ಮುಖ್ಯವಾದ ಅಪೂರ್ಣತೆಗಳು ಅಂದ್ರೆ ಇನ್ಫಾರ್ಮೇಷನ್ ಗ್ಯಾಪ್, ಇನ್ಪುಟ್ ಗ್ಯಾಪ್ ಮತ್ತು ಇನ್ವೆಸ್ಟ್ಮೆಂಟ್ ಗ್ಯಾಪ್, ಈ ಅಂತರಗಳನ್ನು ಗುರುತಿಸಿ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ವಸಂತ್ ಕುಮಾರ್ ತಿಮಕಾಪುರ ಕೇವಲ ಸಸ್ಯ ವಿಜ್ಞಾನಿ ಅಷ್ಟೇ ಅಲ್ಲದೆ ಬಹುಮುಖ ಪ್ರತಿಭಾವಂತರು. ಪತ್ರಿಕೆಗಳಿಗೆ ಸಸ್ಯ ರೋಗಗಳು, ಪರಿಹಾರಗಳು, ಆಧುನಿಕ ಸವಾಲುಗಳ ಕುರಿತು ನಿಯಮಿತವಾಗಿ ಲೇಖನ ಬರೆಯುತ್ತಿದ್ದಾರೆ. ಇವರ ಬರಹಕ್ಕೆ ಮಾನ್ಯತೆ ದೊರಕಿಸಿಕೊಟ್ಟಿದ್ದು ಸಾಂಪ್ರದಾಯಿಕ, ಆಧುನಿಕ ಮತ್ತು ಸಾವಯವ ಕೃಷಿಯಲ್ಲಿ ಯಾವುದು ನಮ್ಮ ದಾರಿ ಎಂದು ಚಿಂತೆಗೀಡಾಗಿದ್ದ ಎಷ್ಟೋ ರೈತರು, ಕೃಷಿ ಆಸಕ್ತರ ಗೊಂದಲಗಳನ್ನು ನಿವಾರಿಸಿದ ಸಮಗ್ರ ಕೃಷಿಯೊಂದೇ ದಾರಿ ಎನ್ನುವ ಲೇಖನ. ಹಾಗೆಯೇ ಇಡೀ ದೇಶವನ್ನೇ ಸದಾಕಾಲ ಕಾಡುವ ರೈತರ ಆತ್ಮಹತ್ಯೆ ಕುರಿತು ಇವರು ಬರೆದ ಅನ್ನದಾತನ ಆತ್ಮಹತ್ಯೆ ತಡೆಯುವುದು ಹೇಗೆ ಎಂಬ ಲೇಖನವು ಅನ್ನದಾತನ ಸಂಕಷ್ಟಗಳ ಎಲ್ಲಾ ಆಯಾಮಗಳನ್ನು ತೆರೆದಿಟ್ಟಿದೆ. ಅಷ್ಟೇ ಅಲ್ಲ, ಈ ವಿಜ್ಞಾನಿಯೊಳಗೊಬ್ಬ ಅಪ್ರತಿಮ ಕಥೆಗಾರನೂ ಇದ್ದಾನೆ. ಕಥೆಗಳು, ಸಣ್ಣ ಕಥೆಗಳ ಮೂಲಕ ತಮ್ಮ ಮನದ ಭಾವನೆಗಳನ್ನು, ರೈತರ ಸಂಕಷ್ಟಗಳನ್ನು ಸಮರ್ಥವಾಗಿ ವ್ಯಕ್ತಪಡಿಸುತ್ತಾರೆ. ಇವರು ಬರೆದಿರುವ ಪ್ಲಾಂಟ್ ಡಾಕ್ಟರ್ ಪುಸ್ತಕ
ರೈತರ ಬೆಳೆಗಳ ಸರ್ವ ರಕ್ಷಕನಾಗಿ ಸರ್ವ ಕಾಲಕ್ಕೂ ಸಲ್ಲುತ್ತದೆ. ಈ ಪುಸ್ತಕವನ್ನ ಲೈಫ್ ಟೈಮ್ ಅಚೀವ್ಮೆಂಟ್ ಎಂದು ಕೃಷಿ ದಿಗ್ಗಜರು ಕರೆದಿದ್ದಾರೆ. ಹಾಗೆ ಇವರ ಕೃಷಿ ಲೋಕದೊಳಗೆ ಕನ್ನಡ ಪುಸ್ತಕಕ್ಕೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಪ್ರಶಸ್ತಿಯೂ ಲಭಿಸಿದೆ. ಹೀಗೆ ಬರಹಗಾರರಷ್ಟೇ ಅಲ್ಲದೆ ಇವರು ಉತ್ತಮ ವಾಗ್ಮಿ, ಸಾಹಿತ್ಯಾಸಕ್ತರು, ಸಲಹೆಗಾರರು, ಅತ್ಯುತ್ತಮ ಛಾಯಾಗ್ರಾಹಕರು ಹೌದು. ತಮ್ಮ ಅಪರೂಪದ ಚಿತ್ರಗಳಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಸಮರ್ಪಣೆ, ತ್ಯಾಗ, ನಿಸ್ವಾರ್ಥ ಮನೋಭಾವದಿಂದ ರೈತರ ಅಭ್ಯುದಯಕ್ಕೆ ಟೊಂಕ ಕಟ್ಟಿ ನಿಂತಿರುವ ಡಾಕ್ಟರ್ ವಸಂತ್ ಕುಮಾರ್ ತಿಮಕಾಪುರ ಅವರಿಗೆ ಸಂದ ಪ್ರಶಸ್ತಿ, ಪುರಸ್ಕಾರಗಳು ಒಂದೆರಡಲ್ಲ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಬೆಸ್ಟ್ ಸೈನ್ಸ್ ಕಮ್ಯುನಿಕೇಟರ್ ಅವಾರ್ಡ್, ಕೃಷಿ ವಿಜ್ಞಾನ ರತ್ನ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಕೃಷಿ ಪ್ರಶಸ್ತಿ ಹಾಗೂ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ದೊರೆತಿವೆ. ಇದರ ಜೊತೆಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಫೆಲೋಶಿಪ್ಗಳಾದ ಕೆನಡಾದ ಫೆಲೋ ಆಫ್ ವರ್ಲ್ಡ್ ಅಕಾಡೆಮಿ ಆಫ್ ಪ್ರೊಡಕ್ಟಿವಿಟಿ ಸೈನ್ಸಸ್, ಫೆಲೋ ಆಫ್ ಇಂಡಿಯನ್ ಫೈಟೋಪ್ಯಾಥಾಲಜಿಕಲ್ ಸೊಸೈಟಿ ಫೆಲೋಶಿಪ್ಗಳನ್ನು ಪಡೆದಿದ್ದಾರೆ. ಹಾಗೆಯೇ ಅವರು ಇಂಡಿಯನ್ ಫೈಟೋಪ್ಯಾಥಾಲಜಿಕಲ್ ಸೊಸೈಟಿ, ಸೀಡ್ ಟೆಕ್ನಾಲಜಿ ಸೊಸೈಟಿ ಸೇರಿದಂತೆ ಹಲವು ವೃತ್ತಿಪರ ಸಂಸ್ಥೆಗಳ ಸದಸ್ಯರಾಗಿದ್ದು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಜವಾಬ್ದಾರಿಯುತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇಂತಹ ಅಪ್ರತಿಮ, ಸ್ವಾವಲಂಬಿ, ಸ್ವಾಭಿಮಾನಿ, ಸ್ವತಂತ್ರ ಕೃಷಿ ವಿಜ್ಞಾನಿಗೆ ಬೇಕಿರುವುದು ಹಣವಲ್ಲ, ಕೀರ್ತಿಯಲ್ಲ, ಹೆಸರಲ್ಲ. ಬದಲಿಗೆ ತಮ್ಮ ಪ್ರಯೋಗಾಲಯದಲ್ಲಿ ಜೀವ ತಳೆದ ಬೆಳೆಗಳ ಕಾಯುವ ಜೀವದ್ರವ್ಯಗಳು ರೈತನ ಹೊಲ ತಲುಪುವ ದಾರಿ. ಆ ಮೂಲಕ ರೈತರ ಅಭ್ಯುದಯಕ್ಕೆ ದನಿಯಾಗಬೇಕು. ಈ ಗಿಡಗಳ ವೈದ್ಯರು ಬಯಸುತ್ತಿರುವುದು ಅದನ್ನೇ. ನೆತ್ತಿ ಸುಟ್ಟರು, ನೆತ್ತರು ಬತ್ತಿದರು, ಉತ್ತಿ ಬಿತ್ತಿ ತುತ್ತ ನೀಯುವವನು ಹೆತ್ತವರಿಗೆ ಸಮನು, ತುತ್ತ ತಿನ್ನುವವರ ಚಿತ್ತ ಬಿತ್ತಿಯಲ್ಲಿ ನಿತ್ಯನಾಗಲಿ ಸತ್ಯನಾಗಲಿ ಭೂಮಿಪುತ್ರನು. ನಮಸ್ಕಾರ.